Hi guys, good morning from Manali. Welcome back to my YouTube channel. ಇವತ್ತು ಮನಾಲಿಂದ ಡೇ ಸ್ಟಾರ್ಟ್ ಮಾಡೀವಿ. ಆ್ಯಕ್ಚುಲಿ ಹೋಟೆಲ್ದಾಗಿಂದ ಚಾಲು ಮಾಡಬೇಕಿತ್ತು, ಸ್ವಲ್ಪ ಹಿಂಗೆ ಗಡಬಡ ಆಯಿತು. ಸೊ ಈಗ ನಾವು ಸೋಲಂಗ್ ವ್ಯಾಲಿ ಹೊಂಟೀವಿ. ನೀವು ನೋಡ್ಬೋದು ಹೆಂಗದ ಬರ್ಫು, ಅದೆಲ್ಲ ಮ್ಯಾಲೆ ಕಾಣೋದು ಬರ್ಫ್ ಪೂರ. ಸೊ ಇವತ್ತು ಮಸ್ತ್ ಮಜಾ ಮಾಡ್ತೀವಿ. ಎಲ್ಲ ಏನೇನೋ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ನೀರು ಇರ್ತಾವೆ, ಬಟ್ ನೀರಿಲ್ಲ. ಇಲ್ಲಿ ಚಳಿ ಅದಂತ ತಿಳಿದಿದ್ವಿ. ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಗುಲ್ಬರ್ಗ ಬಿಸಿಲು ಬಿದ್ದದ. ನಾವು ಶಿಮ್ಲಾದಾಗಿದ್ದಾರೆ, ಏನೋ ತಣ್ಣಗಿತ್ತು. ನೋಡಮ್ರಿ ಏನೇನಾಗ್ತದೆ ಏನೇನಿಲ್ಲ. ಶೋ ಯು ಗೈಸ್, ಸ್ಟೇ ಟ್ಯೂನ್. ಆ್ಯಕ್ಚುಲಿ ಎಲ್ಲರೂ ಸೋಲಂಗ್ ವ್ಯಾಲಿ ಅಟಲ್ ಟರ್ನ್ ನಡೆದಾರೆ. ಟ್ರಾಫಿಕ್ ಫುಲ್ ಜಾಮ್ ಅದ, ಟ್ರಾಫಿಕ್ ಜಾಮ್ ಅದ. ಆ್ಯಕ್ಚುಲಿ ನಾವು ಜಲ್ದಿ ಬಿಡ್ಬೇಕಿತ್ತೇನೋ, ಲೇಟ್ ಆಗ್ಯದ. ಬಟ್ ನೀವು ಅಲ್ಲಿ ತನಕ ಬರ್ಫ್ ನೋಡ್ರಿ, ಕಿಲೆ ಬಿದ್ದು ನೋಡಿ ಬರ್ಫ್ ನೋಡ್ರಿ, ಬರ್ಫ್ ನೋಡ್ರಿ, ಅದೇ ಮಾಡ್ರಿ. ಏನಪ್ಪ ಸುನಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ವಿಡಿಯೋ ಮಾಡ್ತಾ ಇದೆಯಾ? ಬರ್ಫ್. ಓಕೆ ಗೈಸ್ ನೋಡ್ರಿ, 200 ಮೀಟರ್ ಅದ, ಪೂರಾ ಟ್ರಾಫಿಕ್ ಜಾಮ್. ಈಗ ಪೂರಾ ಟ್ರಾಫಿಕ್ ಜಾಮ್ ಅಲ್ಲಿ ಗೈಸ್. ಫುಲ್ ಚಳಿ ಅದ, ಕಾಲೇಜ್ ಜಾರ್ತಾವ ಅಂತ ಅಂಜಿಕೊಂಡದ. ಇದು ರೋಪೇ ಮಾಡ್ತೀವಿ. ಈಗ ರೋಪೇ ಅದಲ್ಲ, ಈ ರೋಪೇ ಮಾಡ್ತೀವಿ. ಬಟ್ ಇಲ್ಲಿ ಬರ್ಫ್ದಾಗೆಲ್ಲ ಕಾಲು ಜಾರಿ ಬೀಳತ್ತಾವ. ಈಗ ಹೋಗಿ ಪೂರಾ ಮಾರಿನೇ ಹೊಡ್ಕೊಂಡ್ವ ಪೂರ. ಹಾಂ ಸರಿ ರೀ. ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಹಿಂಗೆ ಹೋಗ ಮಾಡಿ ಪೂರಾ ಬರಫ್. ಅಟಲ್ ಟರ್ನ್ ಹೊಲಕ್ಕೆ ನಮಗೆ ಗಾಡಿ ಬಿಡಲಾಗ್ಯಾರ. 4x4 ತೊಗೊಂಡು ಹೋಗಿರತ್ತಾರ. ಒಂದು 8,000 ರೂಪಾಯಿ ಕೇಳತ್ತಾರ. ಏನು ಮಾಡ್ಬೇಕು ಗೊತ್ತಾಗಲಾಗ್ಯದ. ಬಟ್ ಇಲ್ಲಿ ಚಳಿ ಭಾಳ ಅದ. ಸ್ವಲ್ಪ ಸ್ನೋ ಆಗ್ಯದ, ಇಲ್ಲಿ ಸ್ನೋಫಾಲ್ ಆಗ್ಯದ ಅದಕ್ಕೆ ನೋಡ್ರಿ. ಬಟ್ ಆ್ಯಕ್ಟಿವಿಟೀಸ್ ಎಲ್ಲ ಬಂದವ, ಇದೊಂದೇ ಚಾಲು ಅದ. ಅಲ್ಲಿ ನೋಡ್ರಿ ಪೂರಾ ಫಾಗ್. ಬರ್ಫ್ ನೋಡ್ರಿ. ನಾವು ಇಲ್ಲಿ ಲೋಕಲ್ ಡ್ರೆಸ್ ಟ್ರೈ ಮಾಡ್ಲತ್ತೀವಿ, 4 ಜನ. ಇದೇನ ಬರೇ 300 ರೂಪೀಸ್ 200 ರೂಪೀಸ್ ಬರ್ ಕಪ್ಪಲು. ಲೈಟಾಗಿ ಸ್ನೋಫಾಲ್ ಆಗ್ಲತ್ತದ. ಇಲ್ಲಿ ಮ್ಯಾಲೆ ನೋಡ್ಕೊ ಪೂರಾ ಬರಫ್. ಬೈ ಏನು ಎಕ್ಸ್ಪೀರಿಯನ್ಸ್ ಇದು ಲೈಫ್ ಒಳಗೆ. ಒಂದು ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋ. बारिश नहीं अन्ना स्नोफॉल. ಅಲ್ಲ ಇದು ಏನಂತಾರ ಅದಕ್ಕೆ, ಕಾರ್ಟದ ಮೇಲೆ ಹೋಗಕ್ಕೆ ಅದು ಟಿಕೆಟ್ ಇಲ್ಲಿ ಸಿಗ್ತಾವ. 750 ಪರ್ ಹೆಡ್. ನಾವು 4 ಟಿಕೆಟ್ ತೊಗೊಂಡು ಹೋಗ್ತೀವಿ. 3000 ರೂಪೀಸ್. ಇಲ್ಲ ಆನ್ಲೈನ್ ಪೇಮೆಂಟ್ ಇರಲ್ಲ, ಬರೀ ಕಾರ್ಡ್ ಇರ್ತದೆ, ಕ್ಯಾಶ್ ಇರ್ತದೆ. ಸೊ ನೀವು ಬಂದಾಗ ಹುಷಾರಾಗಿ ನೋಡಿರಿ. ಚಲೋ ಲೆಟ್ಸ್ ಗೋ. ಟಿಕೆಟ್ ಎಲ್ಲ ತೊಗೊಂಡಿವಿ. ಸೊ ಈಗ ಸೀದಾ ಕಾರ್ಟ್ನಾಗ ಹೋಗಿ ಕೊಡೋದು. ಬರೋ ಮೇಲೆ ಹೋಗ್ತಾವ ಕಾಲ ಹೊಂಟಾವ. ಆಗ ಅಲ್ಲಿ ಒಳಗೆ ಹೊಂಟೀವಿ. ಚಲೋ ಲೆಟ್ಸ್ ಗೋ. 4 ಟಿಕೆಟ್ ಕರ್ಕೊಂಡು ಹೋಗ್ತಾರ.
ನಾವು ಶ್ರೀಶೈಲಂದಾಗ ಮಾಡಿದ್ವಿ. ಶ್ರೀಶೈಲದಾಗ ಬೇರೆ ಟೈಪ್ ಅದ ಅದು. ಅವ್ವ ಗಾಳಿ ಮುಟ್ಟ ತಂಡ ಏನ್ ಮಾಡಿ ಬೈ ಒಳಗೆ ಬಂದ್ರಿ ಎಂಟ್ರಿ ಹೊಡೆದ್ರು ದುಮ್ಮ ಚಾಲು. ಹಾ ಹಾ ಓಕೆ. ಹಿಂದೆ ಜಾಗ ಗ್ಯಾಪ್ ಅದ. ಕೂತಿದ್ದೇವೆ ಇಲ್ಲಿ ಫಸ್ಟ್ ಕ್ಲಾಸ್ ಇಬ್ರು. ಯೋ 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 ತುಂಬಾ ಚಳಿ ಇದೆ ಅಂತ. ತುಂಬಾ ಚಳಿ ಇದೆ. ಅಣ್ಣವ್ರು ಜಾಕೆಟ್ ಬಿಟ್ಟು ಬಂದಾರ. ಸ್ಟ್ರಾಂಗ್ ನಾ ಏನಾಗಲ್ಲ ನನಗೆ, ನಾನು ಸ್ಟೀಲ್ ಬಾಡಿ ಅದ ಅಂತ ಹೇಳಿ. ಅಲ್ಲಿ ನೋಡಿ ಸ್ನೋ ಹೆಂಗ್ ಬಿದ್ದು ಇಲ್ಲಿ ಫಸ್ಟ್ ಕ್ಲಾಸ್. ಭಾಳ ಚಳಿ ಅದ ಇಲ್ಲಿ. ಇದೆಲ್ಲ ಮಷಿನ್ಸ್ ಎಲ್ಲ ನೋಡ್ರಿ ತುಂಬಾ ಹೆವಿ ಮಷಿನ್ಸ್ ಅವ. ದಿಸ್ ಈಸ್ SK ಹಿಮಾಲಯಸ್. ಇದು ಅಲ್ಲಾಡಲ್ತ ಸ್ವಲ್ಪ. ಇಲ್ಲೆಲ್ಲ ಶೋರೂಮ್ಸ್. ವಾವ್ ಸ್ಪೀಡ್ ಜಾಸ್ತಿ ಐತಿ ಈಗ. ಫಾಸ್ಟ್ ಆಯ್ತು. ಮೈ ಗಾಡ್ ವಾ ಈಗೆಲ್ಲ ಸ್ಪೀಡ್ ಐತಿ. ಇಷ್ಟೊತ್ತು ಸ್ಲೋ ಐತಿ. ಸ್ನೋ ಮಸ್ತ್ ಫಸ್ಟ್ ಕ್ಲಾಸ್. ಎಷ್ಟು ವಾರ್ಮ್ ಅದಲ್ಲ ಎಲ್ಲ ಮಸ್ತ್. ಇಲ್ಲ ಇಲ್ಲಿ ನೋಡ್ರಿ ವ್ಯೂ ಮೌಂಟೇನ್ಸ್. ನೀವು ಮಾಡ್ರಿ ಇಲ್ಲ ಎರ್ಕೋದ್ ಬರ್ಬೇಕು ಅಣ್ಣಜಿ. ಜಾರತಿಗಿರ್ತು ಅಂದ್ರೆ ಇಲ್ಲೆಲ್ಲ ಓಪನ್ ಅದ. ವ್ಯೂ ಪಾಯಿಂಟ್ ಬಾರಿ. ಹಂಗೆ ಫೋಟೋ ತೆಗಿಯೋಣ ಹಂಗೆ ಅಲ್ಲ ವಿಡಿಯೋ. ಏನ್ ಮಾಡೋದು ಕಮ್ಮಿ ಅವ್ನು ಹೆಂಗಿರ್ಬೇಕು. ನೆಡರ್ ಕಟ್ಟಿಲ್ಲ ನೋಡಿ ಎಲ್ಲಿ ಕಡೆ ಎಲ್ಲ ಇಲ್ಲಿ ಬಿ ಪ್ರಮೋಷನ್ ಕಾರ್ ಬರ್ತು. ಇಲ್ಲ ನೋಡ್ರು ಇದು ಸ್ನೋ ಅಣ್ಣ. ಇದು ನಿನ್ನೆ ರಾತ್ರಿ ಆಗಿದೆ. ಇದು ಫ್ರೆಶ್ ಅದ ನೋಡಿ ಪೂರಾ. ಮೇಲಿನ್ಕಿನ ಇಲ್ಲಿ ಬರ್ತದ ನೋಡ. ಎಷ್ಟು ಸ್ನೋ ಅದ. ವಾವ್ ಇಲ್ಲ ಅದ ಬೈ ಅಸಲಿ ಎಕ್ಸ್ಪೀರಿಯನ್ಸ್. ಟೈಮ್ ಎಷ್ಟು ನೋಡಲಿ. ವಾವ್ ಇಲ್ಲ ಇಲ್ಲ ಆಟ ಆಡ್ತೀವಿ. ಅಣ್ಣ ಇದೇನು ಅಳಿಗಾಡತ್ತಲ್ಲೋ. ಹೌದಲ್ಲೋ ಬೀಳಂಗದ. ಟರ್ಬುಲೆನ್ಸ್ Turbulence. We are facing turbulence here. Please land. ಮಾರಿ ಅದ ಬೈ. ಇಲ್ಲದ ಅಣ್ಣ ನಿನಗೆ ಅದ ಚಳಿ. ಮಾರಿಯಪ್ಪ ಜಾಕೆಟ್ ಬಿಟ್ಟು ಬಂದಿದ್ದೀನಿ. ಇದು ಮ್ಯಾಲ ಬಂದಿವಿ. ಓಹೋ ಏನ್ ವ್ಯೂ ಅದ. ಸುತ್ತ ಸಾವಕಾಶ ಕಾಲು ಜಾರ್ತಾವ ನೋಡ. ಸ್ನೋ ಆಡತ್ತಲ್ಲ. ಸ್ನೋಫಾಲ್ ಐಸ್ ಹಿಡೀರು. ಕೈ ಸುಣ್ಣ ಪೂರಾ. ವಾವ್ ಗೈಸ್, ಲೈಫ್ದಾಗ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಈ ಸ್ನೋ. ಇಲ್ಲಿ ನೋಡ್ರಿ ವಾವ್.
ಗೈಸ್ ಇಲ್ಲಿ ಫುಲ್ ಬರೀ ರೀಲ್ಸ್ ಶೂಟಿಂಗ್ ನಡೆದದ. ಈಗ ನಮ್ಮ ಟೇಕ್ ಆಯಿತು, ಈಗ ಸುನಿಲಿನ ಟೇಕ್ ನಡೆದದ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಸೆಕೆಂಡ್ ಡೇ ಫ್ರಮ್ ಮನಾಲಿ. ನಿನ್ನೆ ಬ್ಲಾಗ್ ಕಂಟಿನ್ಯೂ ಆಗಿರ್ತದ. ಅದು ನಿನ್ನೆ ಜಾಸ್ತಿ ಬ್ಲಾಗ್ ಮಾಡೋಕೆ ಹೋಗಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಸ್ನೋದ ಆಟ ಆಡ್ಕೋತ ಸ್ವಲ್ಪ ಹಿಂಗೆ ಒಂದು ಎಂಗೇಜ್ಮೆಂಟ್ ರಿಂಗ್ ಕಳ್ಕೊಂಡ್ವಿ. ಸೊ ನಿನ್ನೆ ಮೂಡ್ ಇರಲಿಲ್ಲ, ಸೊ ಅಲ್ಲೇ ಬಿಟ್ಬಿಟ್ಟಿವಿ ಅದು ಬ್ಲಾಗಿಗೆ. ಈ ಸೆಕೆಂಡ್ ಡೇ ಕಂಟಿನ್ಯೂ ಮಾಡ್ಲತ್ತೀನಿ. ಎಲ್ಲಿ ಆತಿರ್ತಾವ, ಆತಿರ್ತಾವ, ಹೋಗ್ತಿರ್ತಾವ. ಹಣೆ ಬರಹಕ್ಕೆ ಹೊಣೆ ಯಾರು ಇಲ್ಲ ಇಲ್ಲಿ ನಮ್ಮವರು. ಸೊ ಬರ್ರಿ ಇವತ್ತು ಏನಂತಾರೆ ಲೋಕಲ್ ಸೈಟ್ ಸೀಯಿಂಗ್ ಅದ. ಮೀನ್ಸ್ ಓಲ್ಡ್ ಮನಾಲಿ, ಹಿಡಿಂಬ ಟೆಂಪಲ್ ಅದೆಲ್ಲ ಅವ. ಸೊ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಮ್ಮಿ. ಇವತ್ತು ಏನೇನದ ನೋಡಮ್ಮಿ. ಇವತ್ತು ಲಾಸ್ಟ್ ಡೇ ಅದ ನಮ್ಮದು. ಫ್ರಮ್ ನಾಳೆ ಮತ್ತು ನಾವು ಡೆಲ್ಲಿಗೆ ಇಲ್ಲಿಂದ ರವಾನಾ ಆಗ್ತೀವಿ. ಅಲ್ಲಿಂದ ಪ್ಲ್ಯಾನ್ ಮಾಡ್ತೀವಿ ಎಲ್ಲಿ ಹೋಗ್ಬೇಕು. ಏನು ಗುಲ್ಬರ್ಗ ಹೋಗ್ಬೇಕು, ಫ್ಲೈಟ್ಲಿಂದ ಹೋಗ್ಬೇಕು, ಟ್ರೈನ್ಲಿಂದ ಹೋಗ್ಬೇಕು. ಸೊ ಇದು ಹೋಗ್ಬೇಕಣ್ಣ, ಕೃಷ್ಣಂದು ಮಥುರಾ ನೋಡಮ್. ಮಥುರಾ ಅನ್ಲತ್ತಾರ, ನೋಡಮ್ ಏನಾಗ್ತದ ಏನಿಲ್ಲ. ಮಥುರಾ, ತಾಜ್ ಮಹಲ್ ಅವೆಲ್ಲ ನೋಡಮ್. ಇನ್ ಪಾಸಿಬಲ್ ವಿಲ್ ಕವರ್ ಮಥುರಾ, ತಾಜ್ ಮಹಲ್ ಮತ್ತೆ ಯಾವ್ದು ಸರೌಂಡಿಂಗ್ ಪ್ಲೇಸಸ್ ಏನೋ ಎಲ್ಲ ಕವರ್ ಮಾಡೋಣ. ಇಲ್ಲ ಅಂತಂದ್ರೆ ಇಲ್ಲಿ ಸೀದಾ ಕಲಬುರ್ಗಿ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಬರ್ರಿ. ಟಿಫಿನ್ ಏನು ಕೊಡ್ತಾರಪ್ಪ ಇಲ್ಲಿ? ಇಡ್ಲಿ ವಡೆ ತನ್ನದು ಏಜೆ ಅಂತ ಅನ್ಸ್ಲತ್ತ. ರೊಟ್ಟಿ ಪಲ್ಯ ಏನೋ ಸ್ಯಾಂಡ್ವಿಚ್ ಕೊಡ್ತಾರೆ. ಸ್ಯಾಂಡ್ವಿಚ್ ರೋಸ್ಟ್ ಮಾಡಿರಲ್ಲ. ಸೊ ಆಮೇಲೆ ಚಾ ಟಿಫಿನ್ ಅಂತದ್ದು ಏನೋ ಆಯ್ತು. ಬರ್ರಿ ರೆಡಿಯಾಗಿ ಹೊಂಟಿವಿ. ಎಲ್ಲರೂ ಹಾಯ್ ಮಾಡಿಬಿಡ್ರಿ ಒಂದು ಟೈಮು. ಅವರ್ ಕಾರ್ ಇಸ್ ರೆಡಿ, ಹೋಗೋದಷ್ಟೇ. ಹಾಂ ಒಳಗೆ ರೆಡಿನೇ. ಚಲೋ ಬ್ರೋ. ಫ್ರೆಶ್ ಡೇ, ಫ್ರೆಶ್ ಸ್ಟೋರೀಸ್, ಫ್ರೆಶ್ ಮೆಮೊರೀಸ್. ಅಷ್ಟೇ ನಮ್ಮ ಜರ ಹೋಟೆಲ್ ಜರ ಭಾಳ ಒಳಗೆ ಕೊಟ್ಟಾರ. ಸೊ ರೋಡಿ ಹೊಲಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತದ. ಹೆಂಗದ ಸ್ನೋ. ನಾವು ವಸಿಷ್ಠ ಟೆಂಪಲ್ ನಡೆದಿದ್ದೀವಿ. ರೋಡ್ ಹೆಂಗದ ನೋಡ್ರಿ, ಪೂರ ಸಣ್ಣ, ಪೂರ ಹೈಟಿಗೆ ಅದ. ಗಲ್ಲಿ ರೋಡ್ ಅದ. ಈಗ ನೋಡ್ರಿ ಒಂದು ಗಾಡಿ ಬಂತಂದು ನಾವು ಸೈಡಿಗೆ ಹಚ್ಚಬೇಕೆ. ಇದೇ ಖಾಸ ಇದಿಲ್ಲ. ಡ್ರೈವರ್ಸ್ ಹೆವಿ ಡ್ರೈವರ್ಸ್ ಬಿಡು ಇಲ್ಲಿ. ಗೈಸ್, ದಿಸ್ ಇಸ್ ದ ವಸಿಷ್ಠ ಟೆಂಪಲ್. ಇದು ವಸಿಷ್ಠ ಟೆಂಪಲ್. ಇದು ಮನಾಲಿಯಿಂದ 3 ಕಿಲೋಮೀಟರ್ ಹಿಂದೆ ಬರ್ತದ. ಫಸ್ಟ್ ದರ್ಶನ ಮಾಡ್ಕೊಂಬಂದು ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್, ಇದು ವಸಿಷ್ಠ ದೇವರು. ವಸಿಷ್ಠ ಟೆಂಪಲಿಗೆ ಬಂದೀವಿ ನಾವು. ಇಲ್ಲಿ ನೋಡ್ರಿ, ಎಲ್ಲರೂ ದರ್ಶನ ಮಾಡ್ಕೊಂಬಿಡ್ರಿ. ಚಲೋ ರೊಕ್ಕ ಹುಂಡಿ ಹಾಕ್ಲತ್ತಾರ. ಇವೆಲ್ಲ ಕಂಬಗಳು ನೋಡ್ರಿ. ಇವೆಲ್ಲ ಆರ್ಕಿಟೆಕ್ಚರ್ ನೋಡಿದ್ರೆ ಅಂದ್ರೆ ಭಾಳ ಹಳಿದದ ಇದು ಟೆಂಪಲ್. ಭಾಳ ಹಳಿ ಟೆಂಪಲ್ ಅದ ಇದು ನೋಡ್ರಿ. ಎಲ್ಲ ಹೆಂಗದ ಇದು ಪೂರ ಅಂದ್ರೆ ಹಳಿ ಟೆಂಪಲ್ ಪೂರ. ಇದು ಇದು ಇದೇನು ವಸಿಷ್ಠ ಟೆಂಪಲ್ ಅದಲ್ಲ, ಇದು 3 ಕಿಲೋಮೀಟರ್ ಮನೆಯಲ್ಲಿ 3 ಕಿಲೋಮೀಟರ್ ಆಗ್ತದೆ. ಇದು ಬೀಸ್ ಅಂತ ಒಂದು ರಿವರ್ ಬಾಜು ಬರ್ತದೆ. ಲಕ್ಷ್ಮೀ ಪಾರ್ಕ್ ಮಾಡೋದಿಲ್ಲ, ಸುಮ್ಮನೆ ಹಳ್ಳ ಟೈಪ್ ಹರಿಲತ್ತದ, ಅದ್ರ ಬಾಜು ಬರ್ತದೆ. ಇದು ಲೋಕಲೈಟ್ಸ್ ಭಾಳ ನಂಬ್ತಾರೆ ವಸಿಷ್ಠ ಟೆಂಪಲ್. ಇದು ನಾ ಏನೋ ನೋಡ್ಕೊಂಡು ಲಾರ್ಡ್ ಶಿವ, ಲಾರ್ಡ್ ರಾಮ, ಲಾರ್ಡ್ ವಸಿಷ್ಠ 3 ಜನದ್ದು ಸಮಥಿಂಗ್ ಇದು ಏನೋ ಅದ. ಇದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಲೋಕಲ್ದವ್ರು ಯಾರೂ ಇಲ್ಲ, ಟೂರಿಸ್ಟರ್ ಎಲ್ಲರೂ. ಸೊ ಈ ಥರ ಅದ ಟೆಂಪಲ್. ನಾವು ಇಲ್ಲಿ ಏನೋ ಬರ್ತಾರ ಓದ್ತೀನಿ ನೋಡ್ರಿ. ಅಷ್ಟು ಮಸ್ತ್ ಬಿಸಿಲು ಬೀಳ ತುಂಬ್ಕೊಂಡಲ್ಲ. ಈ ಥಂಡ ಇಲ್ಲೇ ಕೊಡ್ಬೇಕು ಅನಿಸ್ತದೆ, ಮಸ್ತ್ ಬಿಸಿಲಾಗಿ. ನೀನು ಸ್ವಾಮೀಜಿನ ನೋಡ್ರಿ ಹಂಗೆ. ಇಲ್ಲೇ ಕೊಡ್ಬೇಕು ಅನಿಸ್ತು ನೋಡಿ, ಹೊರಗೆ ಥಂಡಿದಾಗ ಬಿಸಿಲಾಗಿ. ಅವ್ನಿಗೆ ಕೇಳೋಂಗಂದ್ರೆ ಇದೆ ವಸಿಷ್ಠದ ಇನ್ನೊಂದ್ಸಲಿ ಇದು ಎಂಟ್ರೆನ್ಸ್. ಹಿಂದೆಲ್ಲ ಪಹಾಡಿ ಅದ ಪೂರ. ಬರೀ ನೆಕ್ಸ್ಟ್ ಡೆಸ್ಟಿನೇಷನ್. ಇಲ್ಲಿ ಆ್ಯಕ್ಚುಲಿ ವಸಿಷ್ಠ ಅವ್ರು ಏನೇನು ಮಾಡಿರ್ಲಿ ಧ್ಯಾನ ಮಾಡ್ಯಾರ, ತಪಸ್ ಕುಂತಿದ್ರಂತ. ಸೊ ಅದ್ರಲಿಂತ ಇಲ್ಲಿ ಹಾಟ್ ವಾಟರ್ ಜನ್ರೇಟ್ ಆಗ್ಯದಲ್ಲಿ. ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ವಿಡಿಯೋ ಮಾಡೀನಿ. ವಿಡಿಯೋ ಮಾಡೋದು ಇದು ಇರಲಿಲ್ಲ ಅಂದ್ರೆ ಮಾಡೀನಿ.
ಅದು ಇಲ್ಲದ ಒಳಗೆ, ಇಲ್ಲಿಂದ ಒಳಗೆ ಹೋಗ್ಬೇಕು. ಬರೀ ಅದು ಮೆನ್ಸಿಗೆ ಅಷ್ಟೇ ಅಲ್ಲ ಅದ. ಸರಿ, ಇಲ್ಲಿ ವಶಿಷ್ಠ ಋಷಿಮುನಿ ಅವ್ರ ಕೂತಿ ಇಲ್ಲಿ ತಪಾಸ್ ಮಾಡಿದ್ರಂತ. ಆ್ಯಕ್ಚುಲಿ ಇಲ್ಲೊಂದು ರಿವರ್ ಹೋಗ್ತದೆ, ಇಲ್ಲ ನಾ ರಿವರ್ಲಿಂದ ಅವ್ರು ಆ ಸೂಸೈಡ್ ಮಾಡ್ಕೊಳಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿರು. ಆ ರಿವರ್ ಅವರಿಗೆ ಆತ್ಮಹತ್ಯೆ ಮಾಡೋಕೆ ಬಿಡಲಾರ್ದು ಏನು ಮಾಡಿದ್ರೆ ಮತ್ತೆ ಹೊಸ ಜೀವನ ಹೊಸ ಜೀವನ ಸ್ಟಾರ್ಟ್ ಮಾಡಿ ಇಲ್ಲಿ ಕೂತು ತಪಾಸ್ ಮಾಡಿರು. ಈ ಬಾಜು ಒಂದು ಡಿವೈನ್ ಒಂದು ಹಾಟ್ ವಾಟರ್ ಬರ್ತದೆ ಇಲ್ಲಿ. ಅದು ಏನು ಅದೊಂದು ಶಕ್ತಿ ಅಂತಾರಲ್ಲ, ಆ ಶಕ್ತಿಲಿಂದ ಹಾಟ್ ವಾಟರ್ ಬರ್ತಾವೆ ಇಲ್ಲಿ. ಅದ್ರ ಬಾಜುನೇ ರಾಮನ ಗುಡಿ ಅದ, ರಾಮ ಲಕ್ಷ್ಮಣ ಸೀತಾದ ಗುಡಿ ಅದ. ಇಲ್ಲಿ ಎಲ್ಲ ನೋಡಕ್ಕೆ ಬಂದಿವಿ. ಇಲ್ಲೇನದ ರಾಮ ಲಕ್ಷ್ಮಣ ಸೀತಾ ಅವ್ರ ಗುಡಿ ಅದ. ಆ್ಯಕ್ಚುಲಿ ವಶಿಷ್ಠನವರು ಅವ್ರ ರಾಮಂದು ಏನಂತಾರೆ ಗುರುಗಳು. ನೋಡಿ ಎಷ್ಟು ಮಸ್ತ್ ಅದ ಎಲ್ಲ ನೋಡ್ರಿ, ಎಷ್ಟು ಎಲ್ಲ ಅದ್ರ ವಶಿಷ್ಠ ಋಷಿಮುನಿ ಅಂದ್ರೆ ರಾಮಂದು ಗುರುಗಳು. ಸೊ ಇಲ್ಲಿ ಬಂದು ರಾಮ ಲಕ್ಷ್ಮಣ ಸೀತಾ ಗುಡಿ ಅದ. ಜಸ್ಟ್ ನಾವು ರಾಮನ ದರ್ಶನ ತೊಗೊಂಡು ಬಂದ್ವಿ. ಇಟ್ಸ್ ಅ ವೆರಿ ಗುಡ್ ಫೀಲಿಂಗ್. ನೀವು ಹೋಗಿ ಒಳಗಡೆ ದರ್ಶನ ತಗೊಳ್ಳಿ, ಚೆನ್ನಾಗಿ ದರ್ಶನ ಮಾಡ್ಕೊಂಡು. ಇದು ಗುಡಿ ನೋಡ್ರಿ. ಆ್ಯಕ್ಚುಲಿ ಇದು ಹಿಂದಿರೋದು ಗುಡಿ ಅನ್ನೋದು ಓಲ್ಡ್ ಗುಡಿ ಅದ. ಅಂದ್ರೆ ರಾಮ ಲಕ್ಷ್ಮಣ ಸೀತಾ ಅವ್ರದ್ದು ಹಳೆಯ ಗುಡಿ, ಹಳೆಯ ಟೆಂಪಲ್. ಸುಮಾರು 4 ವರ್ಷ ಹಿಂದಿಂದ ಗುಡಿ ಅದ ಅಂತಿದ್ದು. ಇದು ನೋಡ್ರಿ ಎಷ್ಟು ಚಲೋ ಅದ, ಮಸ್ತ್ ಅದ. ಇದು ಮುಂದೇನದ 1995ದಾಗ ಏನದ ಮುಂದಿನ ಮೀನ್ಸ್ ಇವರು ರೀಸೆಂಟಾಗಿ ಮಾಡ್ಕೊಂಡಿದ್ದು. ಇದು ಓಲ್ಡ್ ಗುಡಿ ನೋಡ್ರಿ, ಎಷ್ಟು ಅದ್ಭುತ ಅದ. ಕಲ್ಲಿಂದ ಫುಲ್ ಎಲ್ಲ ಕಲ್ಲಿಂದ ಇದು ಅದ ಹಿಂದೆಲ್ಲ. ಬ್ರಹ್ಮ ವಿಷ್ಣು ಮಹೇಶನ ಮೂರ್ತಿ 4 ವರ್ಷ ಹಿಂದಿಂದು ಗುಡಿ ಇದು. ಇದು ಮುಂದೇನದ ಈಗ ರೀಸೆಂಟಾಗಿ ಮಾಡ್ಕೊಂಡ್ರೆ. ಇದು 1995, 96ನಾಗ ಏನದ ಇದು ಮುಂದ್ಗಡೆದಂತ ಮಾಡ್ಕೊಂಡಿದ್ದು. ಗೈಸ್ ಇಲ್ಲಿ ಬಾದಾಮ್ ಹಾಲು ತೊಗೊಂಡಿವಿ, ನೋಡ್ಬೋದು. ಮಸ್ತ್ ಪೂರಾ ಮಲಾಯಿಕೆ ಸಾರ್. ಗೈಸ್ ನಾವಿಲ್ಲಿ ಕ್ಲಬ್ ಹೌಸಿಗೆ ಬಂದೀವಿ. ಅದು ಮುಗಿಸ್ಕೊಂಡು ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ಎಂಟ್ರಿ ಟಿಕೆಟ್ ಅದ 25 ರೂಪೀಸ್ ಈಚ್ ಪರ್ಸನ್. ಸೊ ಹೊಂಟಿವಿ. ಇಲ್ಲಿ ಏನದ ಗೊತ್ತಿಲ್ಲ, ಏನೋ ಶಾಪಿಂಗ್ ಅಂತ ಖಾಣೆ ಪೀಣೆ ಕಿ ಚೀಸ್ ಅವ, ಖಾಣೆ ಪೀಣೆ ಕಿ ಚೀಸ್. ಇದೊಂಥರ ಹ್ಯಾಪ್ನಿಂಗ್ ಸ್ಟ್ರೀಟ್ ಇದ್ದಂಗೆ ಇಲ್ಲಿನವ್ರಿಗೆ. ಕ್ಲಬ್ ಹೌಸ್ ಅಂದ್ರೆ ನಮ್ಮ ಕಡೆ ಕ್ಲಬ್ ಹೌಸ್ ಅಂದ್ರೆ ಪಾರ್ಟಿ ಶಾರ್ಟಿ ಅಂತೀವಲ್ಲ, ಹಂಗಿಲ್ಲ. ಇಲ್ಲಿ ಕ್ಲಬ್ ಹೌಸ್ ಅಂದ್ರೆ ಶಾಪಿಂಗ್ ಸ್ಟ್ರೀಟ್, ಹ್ಯಾಪನಿಂಗ್ ಏರಿಯಾ ಇದ್ದಂಗೆ ಇವರಿಗೆಲ್ಲ. ಬಾ ಮುಂದೆ ಸುಮ್ಮ ಬರಬೇಕು ಅದಕ್ಕೆ. ಇಲ್ಲ ಏನು ಕೇಳಬಾರ್ದು ಇಲ್ಲ, ಅವ ನಾವು ತೊಗೊಲ್ನೋ ಪಸಂದ ಇಲ್ಲ, ಚಲೋನೋ ಬರಲ್ಲವು. ಗೈಸ್ ತಿರ್ಗಿ ಮಿರ್ಗಿ ಮೈಂದಿರ್ಗಿ ಅಂತಾರಲ್ಲ, ಹಂಗೆ ನೋಡ್ಗ. ಅಲ್ಲಿ ಬಿ ಇವೇ ಇರ್ತಾವ ಬಟ್ಟೆ, ಇಲ್ಲಿ ಇವೇ ಬಟ್ಟೆ. ಅಲ್ಲಿ ಬಿ ಇವೇ ಟೋಪಿ, ಇಲ್ಲಿ ಬಿ ಇವೇ ಟೋಪಿ. ಸುಮ್ಮನೆ ನೋಡೋದು ಆಗ ಎಲ್ಲ ಅಲ್ಲಿ ತೊಗೊಂಡಿದ್ದೆ ಎಲ್ಲ ಇಲ್ಲೇ. ಬರ್ರಿ ನೋಡಮ್ ಇಲ್ಲಿ ಏನೇನು ತೊಗೋತೀವಿ, ಅದು ಏನು ಸಿಗ್ತದೆ. ಎಂಟ್ರಿಂಗ್ ದ ಹಿಮಾಚಲ್ ಟೂರಿಸಮ್ ದ ಕ್ಲಬ್ ಹೌಸ್. ಇಲ್ಲೇನದಪ್ಪ, ಇದು ಗೇಮಿಂಗ್ ಅದ ನೋಡೋಣ. 100 ರೂಪಾಯಿ ಸ್ನೋಕರ್ ಪೂಲ್, ಬ್ಯಾಡ್ಮಿಂಟನ್. ಇಲ್ಲಿ ಕ್ಲಬ್ ಹೌಸಿಗೆ ಬಂದೀವಿ. ಈಗ ಸ್ನೋಕರ್ ಆಟ ಲೋಟ್ 100 ರೂಪೀಸ್ ಅದ. ಸೊ ಬರ್ರಿ ಆಡಮ್. ಫಸ್ಟ್ ಟೈಮ್ ತೊಗೊಂಡಿವಿ, ಮಸ್ತ್ ಸ್ನೋಕರ್ ಆಡ್ತೀವಿ. ಹಾಂ ಸ್ನೋಕರ್ ಆಡ್ತೀವಿ ಈಗ. ಶರ್ಟ್ ಸುಮ್ಮನೆ ಹೊಡಿದಾಗ ಹೊಂಟಾನ. ಕಮಾನ್ ಸುನೀಲ್, 2 ಹೋಗ್ಬೇಕು ಒಳಗ, 2 ಹೋಗ್ಬೇಕು. ಇದಾಗಿರುತ್ತೆ. ಸುನೀಲ್ ಸೆಟ್ ಮಾಡ್ಕೊಳತ್ತಾನ. ಕಮಾನ್ ಸುನೀಲ್, ಥೊಡ್ದಲ್ಲ ಗಿಮ್ಮಂತ ಹೋಗ್ಬೇಕು. ಬರ್ಲೆ ಬರ್ಲೆ. ನೈಸ್. ಇಲ್ಲ ಯಾವ ಹೋಗಿಲ್ಲ. ಇಟ್ಸ್ ಈಶ್ವರ್ ಟೈಮ್.
ಭಾಳ ಏಷ್ಯನ್ ಮಾಲ್ ಏಷ್ಯನ್ ಮಾಲ್ನಾಗ ನಾ ಇದು ನಮ್ಮಶಿ ಮನಿ ಎದುರು ಆಡ್ತಿದ್ದೆವು. ಇಟ್ಸ್ ನಾಟ್ ಗಾನ್. ಥರ್ಡ್ ಶಾಟ್ ಈ ಕಡೆ ಬಾ ಈ ಕಡೆ ಮಕ್ಕೊಂಡು ನೋಡಿ ಗೈಸ್ ಹೆಂಗೆ ಕಾಣೋದು ಚಸ್ಮಾನ ಪರ್ಚೇಸ್ ಮಾಡಿದೀವ ನಾವು. ಜಾತ್ರೆ ಅನ್ನೋದು ಪೂರ ಹೆಂಗೆ ಕಾಣಲಿ ತೊಗೊಂಡು ಹೆಂಗೆ ಕಾಣುತ್ತೆ ಕಮೆಂಟ್ ಮಾಡ್ರಿ. ಅಣ್ಣ ಏನು ತಿಂತೀರಿ? ಅಣ್ಣ ಇಂತಲ್ಲಿ ಬೇಡ, ಇಲ್ಲಿ ನೋಡಿ ಇಲ್ರಿ ಕೆಲವು ವ್ಯೂ ಪಾಯಿಂಟ್ ಭಾರಿ ಅದ. ಇದು ಬಾರಿ ಇಡ್ಲಿ ದೋಸೆ ಅನ್ನೋದ ಬಾ ಶ್ವೇತ ಹೆಂಗೆ ಪ್ಯಾಕ್ ಆಗ್ಯಾವ. ಅದು ಗ್ಲೌಸ್ ಹಾಕು. ಇಲ್ಲ ಇಲ್ಲ ನೋಡ್ರಿ ದೋಸೆ ರೇಟ್ ಹೆಂಗ. ಇಡ್ಲಿ 100, ದೋಸೆ 130. ಏನು ಇಲ್ಲಿ ಜಿಪ್ಲೈನ್ ಏನೇನೋ ಅದ ನೋಡ್ರಿ ಗೈಸ್. ಇಲ್ಲಿ ಮಾಡ್ಬೋದು, ಇಲ್ಲ ಫೋಟೋನ ತಕ್ಕೋಬೋದು. ಚಸ್ಮಾ ಹೆಂಗೆ ಕಾಣತ್ತು ನೀವು ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಇನ್ನೊಂದು ಇಲ್ಲಿ ಮನು ಟೆಂಪಲ್ ಅಂತದ, ಅಲ್ಲಿ ಹೊಂಟಿವಿ ಈಗ ಸದ್ಯಕ್ಕೆ. ಸ್ವಲ್ಪ ಏನಾರ ಪೇಟ್ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಏನು ಮಾಡ್ತೀವಿ? ರೈಟ್ ಓಕೆ.